ಯಾರಾದರೂ ನಿಮ್ಮ ಹಣವನ್ನು ಕೊಡದೆ ತುಂಬ ಸತಾಯಿಸುತ್ತಾ ಇದ್ದರೆ ಹನುಮಂತನಿಗೆ ವೀಳ್ಯದೆಲೆಯ ಹಾರವನ್ನು ಈ ರೀತಿ ಹಾಕುವುದರಿಂದ ನಿಮ್ಮ ದುಡ್ಡು ಮತ್ತೆ ನಿಮಗೆ ಬಂದು ಕೈ ಸೇರುತ್ತದೆ. ಹನುಮಂತನ ವೀಳ್ಯದೆಲೆಯ ಹಾರವನ್ನು ಹೇಗೆ ಹಾಕಬೇಕು ಮತ್ತು ಹನುಮಂತನ ಪೂಜೆಯನ್ನು ಯಾವ ದಿನ ಮತ್ತು ಯಾವ ಮಂತ್ರಗಳನ್ನು ಹೇಳುತ್ತಾ ಪೂಜೆ ಮಾಡಬೇಕು, ಇವತ್ತಿನ ಮಾಹಿತಿಯಲ್ಲಿ ಸರಳ ತಂತ್ರಗಳನ್ನು ತಿಳಿಸಿಕೊಡುತ್ತೇನೆ. ಅದೃಷ್ಟಧಾರೆ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಮೊದಲು ಫಾಲೋ ಮಾಡಿ, ಹಾಗೂ ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ. ನೀವು ಶೇರ್ ಮಾಡಿ ಇಟ್ಕೊಳ್ಳಿ, ಮತ್ತೆ ನಿಮಗೆ ನೋಡೋದಕ್ಕೆ ಬೇಕಾಗುತ್ತೆ. ನಿಮ್ಮ ಕಷ್ಟದ ಸಮಸ್ಯೆಗಳು ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ ಉಚಿತ ಭವಿಷ್ಯ ಖಚಿತ ಪರಿಹಾರಕ್ಕಾಗಿ ಈ ತಕ್ಷಣ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಶಾಶ್ವತವಾಗಿ ಪರಿಹಾರ ತುಂಬ ಚೆನ್ನಾಗಿ ಹೇಳ್ತಾರೆ. ಇನ್ನು ನಿಮ್ಮ ಸಮಸ್ಯೆಗಳು, ಯಾರಾದರೂ ನಿಮಗೆ ಹಣ ಕೊಡದೆ ಆಟ ಆಡಿಸ್ತಾ ಇದ್ದರೆ ನೀವು ಮಾಡಬೇಕಾಗಿರುವ ಕೆಲಸ ಆಂಜನೇಯ ಸ್ವಾಮಿ. ಹೌದು, ಆಂಜನೇಯ ಸ್ವಾಮಿಗೆ ಕೆಂಪು ಅಥವಾ ಹಳದಿ ಬಣ್ಣದಿಂದ ದಾರವನ್ನು ಕಟ್ಟಬೇಕು. ಯಾವ ಹಾರ? ಒಂದು ವೀಳ್ಯದೆಲೆಯ ಹಾರ. ಕೆಂಪು ದಾರದಲ್ಲಿ 11 ಲವಂಗಗಳನ್ನು ಕಟ್ಟಿ ಹನುಮಂತನಿಗೆ ಅರ್ಪಿಸುವುದು ಒಳ್ಳೆಯದು. ಯಾವಾಗ ಮಾಡಬೇಕು ಗುರುಗಳೇ? ಪ್ರತಿ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲಿಸ ಅಥವಾ ಬಜರಂಗ್ ಬಾಣ್ ಪಠಣೆ ಮಾಡಿ. ಇದು ನಕಾರಾತ್ಮಕ ಶಕ್ತಿ ಮತ್ತು ಹಣದ ಹಾದಿಯಲ್ಲಿ ಅಡೆತಡೆಗಳನ್ನು ನಿವಾರಿಸುತ್ತದೆ. ಇನ್ನು ಎರಡನೆಯದಾಗಿ, ಜ್ಯೋತಿಷ್ಯ ಶಾಸ್ತ್ರ ಮತ್ತು ಸರಳ ತಂತ್ರಗಳ ಪ್ರಕಾರ ತಾಮ್ರದ ನಾಣ್ಯದ ತಂತ್ರ. ಒಂದು ಬಿಳಿಯ ಬಟ್ಟೆಯಲ್ಲಿ ಸ್ವಲ್ಪ ಸಾಸಿವೆ, ಒಂದು ತಾಮ್ರದ ನಾಣ್ಯ ಮತ್ತು ಆ ಹಣ ಕೊಡಬೇಕಾದ ವ್ಯಕ್ತಿಯ ಹೆಸರನ್ನು ಬರೆದು ಕಾಗದವನ್ನು ಇಟ್ಟು ಗಂಟು ಕಟ್ಟಿ ಅದನ್ನು ಶನಿವಾರದ ದಿನ ನಿಮ್ಮ ಮನೆಯ ಇಲ್ಲಿ ಯಾರಿಗೂ ತಿಳಿಯದ ಜಾಗದಲ್ಲಿ ಇಡಬೇಕು. ದಕ್ಷಿಣ ಮೂರ್ತಿ ಶಂಖ. ಇದು ಮನೆಯ ದೇವರ ಕೋಣೆಯಲ್ಲಿ ದಕ್ಷಿಣ ಮೂರ್ತಿ ಶಂಖವನ್ನು ಇಟ್ಟು ಅದಕ್ಕೆ ಹಾಲಿನಿಂದ ಅಥವಾ ಗಂಗಾಜಲದಿಂದ ಪೂಜೆ ಮಾಡುವುದರಿಂದ ಸಂಪತ್ತು ವೃದ್ಧಿ ಆಗುತ್ತದೆ ಮತ್ತು ಕಳೆದು ಹೋದ ಹಣ ಮರಳಿ ಬರುತ್ತದೆ ಎಂಬ ನಂಬಿಕೆ ಅಚಲವಾಗಿ ಆಗುತ್ತದೆ. ಯಾವುದೇ ಪೂಜೆ ಪರಿಹಾರವನ್ನು ನೀವು ಮಾಡುವಾಗ ಸಂಪೂರ್ಣ ನಂಬಿಕೆ ಮತ್ತು ಧನಾತ್ಮಕ ಯೋಚನೆಯಿಂದ ಇರಬೇಕು. ಇದರೊಂದಿಗೆ ಹಣ ಕೊಡಬೇಕಾದ ವ್ಯಕ್ತಿಯನ್ನು ಶಾಂತಿಯುತವಾಗಿ ಮತ್ತು ಸರಿಯಾದ ರೀತಿಯಲ್ಲಿ ಸಂಪರ್ಕ ಮಾಡಿ ಮಾತನಾಡುವುದು ನಿಮ್ಮ ಪ್ರಯತ್ನ ತುಂಬಾ ಬೇಗ ಆಗುತ್ತದೆ. ಈ ದಕ್ಷಿಣ ಮೂರ್ತಿ ಶಂಖ ಮತ್ತು ಬಿಳಿ ಮತ್ತು ತಾಮ್ರದ ನಾಣ್ಯವನ್ನು ಈ ತಕ್ಷಣ ಪ್ರಧಾನ ತಾಂತ್ರಿಕರು ಕೀರ್ತಿ ಪ್ರಸಾದ್ ಗುರುಗಳಿಂದ ಕೇಳಿ ಪಡೆದುಕೊಳ್ಳಿ. ಉಚಿತವಾಗಿ ಪೂಜೆ ಮಾಡಿ ನಾಣ್ಯ ಮತ್ತು ಶಂಖವನ್ನು ನಿಮಗೆ ಕಷ್ಟದಲ್ಲಿದ್ದವರಿಗೆ ಖಂಡಿತವಾಗಿಯೂ ನೀಡುತ್ತಾರೆ. ಒಳ್ಳೆಯದಾಗುತ್ತೆ.